ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಬ್ಲಾಗಲ್ಲಿ ಕಂಪ್ಲೀಟಾಗಿ ನಾನು ತೋರಿಸ್ತಾ ಇರೋದು ನಮ್ಮ ಮನೆಯಲ್ಲಿ ನಡೆದ ಗಣೇಶ ಹಬ್ಬದ ಆಚರಣೆ ಬಗ್ಗೆ. ಗಣೇಶ ಹಬ್ಬ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ. ಅದರಲ್ಲೂ ನನಗಂತೂ ತುಂಬ ಖುಷಿ, ತುಂಬ ಇಷ್ಟವಾದ ಹಬ್ಬ. ಯಾಕಂದರೆ ಈ ಹಬ್ಬ ಬಂದಾಗೆಲ್ಲ ಏನೋ ಒಂಥರ ಖುಷಿ ಇರುತ್ತೆ, ಮನೆಯಲ್ಲಿ ಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ ಅನ್ನೋ ಒಂದು ನಂಬಿಕೆ ನನಗೆ. ತುಂಬ ಚಿಕ್ಕ ವಯಸ್ಸಿಂದನೂ ನಾನು ಗಣೇಶ ಕೂರಿಸ್ತಾ ಬಂದಿದ್ದೀನಿ ಮನೆಯಲ್ಲಿ. ಸೊ ಅದೇ ರೀತಿ ಈ ವರ್ಷವೂ ಕೂರಿಸ್ತಾ ಇದ್ದೀನಿ. ಗಣೇಶನಿಗೆ ಅಲಂಕಾರ ಮಾಡೋದಕ್ಕೆ ಶುರು ಮಾಡಿದ್ರೆ ಹೂವು ಹಾಕಿ ಹಾಗೆ ಹಣ್ಣು ಹಂಪಲೆಲ್ಲ ಇಟ್ಟು ಪೂಜೆಗೆ ಸಿದ್ಧತೆ ಮಾಡ್ಕೋತಾ ಇದ್ದೆ. 9:15ವರೆಗೆ ರಾಹುಕಾಲ ಇದ್ದೆ, ಅದರಿಂದ ಅಲ್ಲಿವರೆಗೆ ಪೂಜೆಗೆ ಏನೇನು ಬೇಕೋ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದೆ. ಎಲ್ಲ ಜೋಡಿಸಿ ಹಣ್ಣು ಹಂಪಲು ತಿಂಡಿ ಎಲ್ಲನೂ ಮಾಡಿದ್ರು. ಅಮ್ಮನೂ ಕೂಡ ತಿಂಡಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಈ ಬಾರಿ ಅಂತೂ ನಾನು ಅಲಂಕಾರ ತುಂಬ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಬಾಳೆ ಎಲೆ ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡಿದೆ ಈ ಸತಿ. ನೀವು ನೋಡ್ಬೋದು, ತುಂಬ ಸರಳ ಅನಿಸಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅನ್ನೋ ಫೀಲ್ ನನಗೆ. ನಿಮ್ಗೆ ಹೇಗೆ ಅನಿಸ್ತು ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೇಲೂ ಒಬ್ಬ ಗಣೇಶ ಇದ್ದಾನೆ ನೋಡಿ, ಇಲ್ಲಿ ಏನು ಮಾಡ್ತಿದ್ದಾನೆ ಅಂತ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸೊ ಅಲಂಕಾರ ಮಾಡಿದ್ದೆಲ್ಲ ಮುಗೀತು. ಸಮಯ ಕೂಡ 9:30 ಅಲಂಕಾರ ಎಲ್ಲ ಮುಗ್ದಿತ್ತು. ಸೊ ಈಗ ಪೂಜೆ ಮಾಡೋ ಸಮಯ. ಪ್ರತಿ ವರ್ಷವೂ ಗಣೇಶ ಹಬ್ಬದ ದಿನ ಪೂಜೆ ನಾನೇ ಮಾಡ್ತೀನಿ ನಮ್ಮ ಮನೆಯಲ್ಲಿ. ಯಾಕಂದರೆ ಅಮ್ಮ ಗಣೇಶ ಹಬ್ಬದ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ. ಗಂಧದ ಕಡ್ಡಿ ಹಚ್ಚಿ ನಂತರ ಕಾಯಿ ಹೊಡೆದು ಆಮೇಲೆ ಆರತಿ ತೆಗೆದು ಎಲ್ಲರಿಗೂ ಮಂಗಳಾರತಿ ಕೊಟ್ಟು ಈ ಥರ ನಮ್ಮ ಮನೆ ಗಣೇಶನ ಪೂಜೆ ನೆರವೇರ್ತು. ಮನೆಯಲ್ಲಿ ಪೂಜೆ ಆದ ನಂತರ ನೆಕ್ಸ್ಟ್ ಏನು ಕೆಲಸ, ದೇವಸ್ಥಾನಕ್ಕೆ ಹೋಗೋದು. ದೇವಸ್ಥಾನಕ್ಕೆ ಬಂದರೆ ಈಶ್ವರನ ದೇವಸ್ಥಾನ, ಶಿವನ ದರ್ಶನ ಪಡ್ಕೊಂಡು ಆಮೇಲೆ ನಾಗರಕಟ್ಟೆಗೆ ಕೈ ಮುಗಿದು ನಂತರ ಮನೆಗೆ ಬಂದು ಪ್ರಸಾದ ಸೇವಿಸ್ತ್ರಿ. ಹಬ್ಬ ಅಂದರೆ ಬರೀ ಪೂಜೆ ಮಾತ್ರ ಅಲ್ಲ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಒಳ್ಳೆ ಟೈಮ್ ಇದು. ಈ ಹಬ್ಬದ ವಿಶೇಷವೇ ಅದು. ಯಾಕಂದರೆ ಬೇರೆ ಎಲ್ಲ ಹಬ್ಬದಲ್ಲೂ ಫ್ಯಾಮಿಲಿ ಜೊತೆ ನೀವು ಹಬ್ಬ ಆಚರಣೆ ಮಾಡ್ತೀರಾ, ಬಟ್ ಅದೇ ಗಣೇಶ ಹಬ್ಬದಲ್ಲಿ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಸೇರಿಕೊಂಡು ಆಚರಣೆ ಮಾಡ್ತೀರಿ. ಇದು ನಮ್ಮ ಮನೆಯ ಗಣೇಶ ಹಬ್ಬದ ಆಚರಣೆ. ನೀವು ಕೂಡ ಗಣೇಶ ಹಬ್ಬನ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀರಾ ಅಂತ ಭಾವಿಸ್ತೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಣೇಶನ ಆಶೀರ್ವಾದ ಎಲ್ಲರ ಮೇಲೇನೂ ಇರಲಿ. ಗಣಪತಿ ಬಪ್ಪ ಮೌರ್ಯ. ಧನ್ಯವಾದಗಳು.